ಫ್ರೆಂಡ್ಸ್, ವೆಲ್ಕಮ್ ಟು ಭವಲೋಕ. ಲೆಸ್ ಗ್ಯಾಸ್ ಜೀವನದ ಮತ್ತೊಂದು ಎಪಿಸೋಡ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಸೌದೆ ಒಲೆಯನ್ನು ಯೂಸ್ ಮಾಡಬೇಕಾದ್ರೆ ಯಾವುದೆಲ್ಲ ಕಟ್ಟಿಗೆಯನ್ನು ಯೂಸ್ ಮಾಡ್ಬೋದು ಅಂತ ನೋಡುವ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದ ಇಂಪಾರ್ಟೆಂಟ್ ಒನ್ ಈಸ್ ತೆಂಗಿನ ಗರಿಯ ಮಡಲು. ಒಣಗಿದ ತೆಂಗಿನ ಗರಿ ತೆಂಗಿನ ಮರದಿಂದ ಕೆಳಗೆ ಬೀಳ್ತದೆ. ಸೊ ಅದನ್ನೆಲ್ಲ ಒಂದು ಕಡೆ ರಾಶಿ ಹಾಕಿ ಅದನ್ನು ಈ ಥರ ತೆಗೆದು ಇಟ್ಕೊಳ್ಬೇಕು. ಸೊ ಇದನ್ನು ಅಟ್ಟಿ ಮಾಡಿ ಇಟ್ಕೊಳ್ತೇವೆ. ಇದು ಬೆಂಕಿಯನ್ನು ಉರಿಸಲಿಕ್ಕೆ ಬಿಗಿನಿಂಗ್ ಸ್ಟೇಜಲ್ಲಿ ತುಂಬ ಇಂಪಾರ್ಟೆಂಟ್. ಮತ್ತು ಅದರ ರಿಮೈನಿಂಗ್ ಪಾರ್ಟ್ಸ್, ಸೊ ಇದು ಕೊತ್ತಳ್ಳಿಗೆ ಅಂತ ನಾವು ಹೇಳ್ತೇವೆ. ಸೊ ಇದು ಕೂಡ ಬೇಗ ಬೆಂಕಿ ಹತ್ಕೊಳ್ತದೆ. ಸೊ ಇದೆಲ್ಲ ಬಿಸಿನೀರನ್ನು ಕಾಯಿಸಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಥರದ ಸೌದಿಗಳನ್ನು ನಾವು ಮಾಡಿಟ್ಕೊಳ್ತೇವೆ. ಸೊ ಇದನ್ನು ಕಟ್ ಮಾಡಬೇಕು ಮತ್ತು ಇದನ್ನು ಅಟ್ಟಿಟ್ಕೊಳ್ತೇವೆ. ಇದು ಕೂಡ ತುಂಬ ಈಗ ಜಾಸ್ತಿ ಬೆಂಕಿ ಬೇಕು, ಸ್ಟ್ರಾಂಗ್ ಆಗಿರೋವಂತಹ ಬೆಂಕಿ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ದಪ್ಪ ಇದ್ದರೆ ಈ ಥರ ದಪ್ಪ ಇರೋದನ್ನು ಬಿಸಿನೀರು ಒಲೆಗೆ ಹಾಕ್ತಾರೆ. ಇದನ್ನು ಕಟ್ ಮಾಡಿ ಪೀಸ್ ಮಾಡಿದರೆ ಅದನ್ನು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ಬೋದು. ದೋಸೆ ಮಾಡಬೇಕಾದ್ರೆ, ಗಂಜಿ ಬೇಯಿಸ್ಬೇಕಾದ್ರೆ ಅಂತೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಇದು ಅಡಿಕೆಯ ಸೊಪ್ಪು ಒಣಗಿದ್ದು, ಇದನ್ನು ಕೂಡ ಗೋಣಿಯಲ್ಲಿ ಕಟ್ಟಿ ನಾವು ಇಟ್ಕೊಳ್ತೇವೆ. ಇದನ್ನು ಬಿಸಿನೀರು ಕಾಯಿಸಲಿಕ್ಕೆ ಒಳ್ಳೆ ಯೂಸ್ ಆಗ್ತದೆ. ಫಸ್ಟಿಗೆ ಹೊಗೆ ಬರ್ತದೆ, ಮತ್ತೆ ಒಳ್ಳೆ ಬೆಂಕಿ ಹತ್ಕೊಳ್ತದೆ, ಬೇಗ ಬಿಸಿನೀರು ಕಾಯ್ತದೆ, ತುಂಬ ಹೊತ್ತು ಬೆಂಕಿ ಒಲೆಯಲ್ಲಿ ಇರ್ತದೆ. ಮತ್ತು ಇದು ಅಡಿಕೆ ಮರ ಈ ಥರ ಮರದ ಬಿದ್ದೋಗಿರ್ತದೆ ಎಲ್ಲ ತೋಟದಲ್ಲಿ, ಅದನ್ನೆಲ್ಲ ಕಟ್ ಮಾಡಿ ಸಿಗಿದು ಈ ಥರ ಇಟ್ಕೊಳ್ತೇವೆ. ಇದೊಳ್ಳೆ ಖಾರ ಬೆಂಕಿ ಕೊಡ್ತದೆ, ಬೇಗ ಫಾಸ್ಟ್ ಕುಕ್ಕಿಂಗ್ ಅಥವಾ ಬಿಸಿನೀರು ಕಾಯಿಸ್ಲಿಕ್ಕೆಲ್ಲ ಇದನ್ನು ಯೂಸ್ ಮಾಡ್ತೇವೆ. ಇದೆಲ್ಲ ತೆಂಗಿನ ಹೂ ಇರ್ತದಲ್ಲ, ತೆಂಗಿನ ಮರದಲ್ಲಿ ಆಗೋ ಹೂ, ಅದರ ಪಾರ್ಟ್ಸ್ ಆಯಿತಾ. ಇದೆಲ್ಲ ಒಣಗಿದನ್ನು ಎತ್ತಿಡ್ತೇವೆ ನಾವು ಮಳೆಗಾಲಕ್ಕೆ, ಯಾಕೆಂದರೆ ಇದಕ್ಕೆಲ್ಲ ಬೇಗ ಬೆಂಕಿ ಹತ್ಕೊಳ್ತದೆ. ಸೊ ಇದೆಲ್ಲ ಒಂದೊಂದು ಸಪ್ರೇಟಾಗಿ ಇಟ್ಕೊಳ್ತೇವೆ. ಸೊ ಇದೆಲ್ಲ ಹೇಗೆ ಇಟ್ಕೊಳ್ತೇವೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ಮತ್ತು ದೋಸೆ ಮಾಡಲಿಕ್ಕೆಲ್ಲ ಈ ಥರ ಸೌದಿಯನ್ನು ಕಟ್ ಮಾಡಿ ಸಣ್ಣ ತುಂಡು ಮಾಡಿ ಇಟ್ಕೊಳ್ತೇವೆ. ಅದನ್ನು ಕೋಲು ಸೌದಿ ಅಂತ ಕರಿತೇವೆ. ಅದೆಲ್ಲ ದೋಸೆ ಮಾಡಲಿಕ್ಕೆ ಮತ್ತು ಪದಾರ್ಥಗಳನ್ನು ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಇದೆಂತ ಗೊತ್ತಾ, ಅಡಿಕೆ ಕೊಯ್ಲಾದಾಗ ಅಡಿಕೆ ಇದರಲ್ಲಿ ಇರ್ತದೆ, ಅದನ್ನು ಸಪ್ರೇಟ್ ಮಾಡ್ತೇವೆ. ಸೊ ಇದನ್ನು ಒಂದು ಕಡೆ ರಾಶಿ ಹಾಕಿ ಒಣಗಿಸ್ತಾರೆ. ಇದನ್ನು ಕೂಡ ಮಳೆಗಾಲದಲ್ಲಿ ಬೆಂಕಿ ಹಾಕಲಿಕ್ಕೆ ಯೂಸ್ ಮಾಡ್ಬೋದು. ಇದು ಅಡಿಗೆಗಾದರೆ ಅಷ್ಟು ಸೂಟೇಬಲ್ ಅಲ್ಲ, ಬಟ್ ಸೌದೆ ಒಲೆಯಲ್ಲಿ ನಾವು ಈಗ ನೀರು ಕಾಯಿಸ್ತೇವಲ್ಲ, ಬಿಸಿನೀರು, ಅದಕ್ಕೆ ತುಂಬ ಒಳ್ಳೆಯದು. ಮತ್ತು ಈ ತೋಟದಲ್ಲಿ ಒಣಗಿದ ಹಾಳೆ ಇರ್ತದೆ, ಅಂದರೆ ತೋಟದಲ್ಲಿ ಹಾಳೆ ಬೀಳ್ತದೆ, ಅದನ್ನೊಂದು ಕಡೆ ರಾಶಿ ಹಾಕ್ತಾರೆ. ಸೊ ಅದು ಒಣಗಿದ ಮೇಲೆ ಅದನ್ನು ಅಟ್ಟದಲ್ಲಿ ಕಟ್ಟಿಡ್ತಾರೆ, ಒಂದೊಂದು ಬಂಡಲ್ ಮಾಡಿ. ಅದು ಕೂಡ ಬೇಗ ಬೆಂಕಿ ಹತ್ಕೊಳ್ತದೆ, ಅದು ಅಡಿಗೆಗೆ ತುಂಬ ಯೂಸ್ ಆಗ್ತದೆ. ಮಡಲ್ ಹೇಗೆ ಬೇಗ ಬೆಂಕಿಯನ್ನು ಹತ್ತಿಸ್ತದೆ, ಹಾಗೆ ಹಾಳೆ ಕೂಡ ಅಷ್ಟೇ ಯೂಸ್ಫುಲ್ ಆಗಿರ್ತದೆ. ಅದನ್ನು ಕೂಡ ನಾವು ಮಳೆಗಾಲಕ್ಕೆ ಕಟ್ಟಿಡ್ತೇವೆ. ಮತ್ತೇನು ಗೊತ್ತಾ, ಯಾವ ಥರದ ಸೌದಿಯನ್ನು ನಾವು ಒಲೆಗೆ ಯೂಸ್ ಮಾಡ್ತೇವೆ ಅದೆಲ್ಲ ಒಂದೊಂದು ಏರಿಯಾಕ್ಕೆ ಡಿಪೆಂಡ್ ಆಗ್ತದೆ. ಈಗ ನಾವಿರೋದು ಕರಾವಳಿ ಭಾಗದಲ್ಲಿ, ಅಂದರೆ ಕಾಸರಗೋಡು ಈ ಏರಿಯಾದಲ್ಲಿ ಇರ್ತೇವೆ. ಸೊ ನಮ್ಮ ಈ ಪುತ್ತೂರು, ಕಾಸರಗೋಡು, ಸುಳ್ಯ ಈ ಭಾಗದಲ್ಲೆಲ್ಲ ಅಡಿಕೆ ಜಾಸ್ತಿ, ತೆಂಗು ಜಾಸ್ತಿ. ಸೊ ನಾವು ಆ ಥರದ ಸೌದಿಗಳನ್ನು ಮಳೆಗಾಲಕ್ಕೆ ಇಟ್ಕೊಳ್ತೇವೆ ಅಥವಾ ಯೂಸ್ ಮಾಡ್ತೇವೆ. ಅದೇ ಸ್ವಲ್ಪ ಕಾಡು ಪ್ರದೇಶದಲ್ಲಿರೋ ಊರಲ್ಲಿ ಆದರೆ ಅಲ್ಲಿ ಕಾಡಿನಲ್ಲಿ ಸಿಗುವ ಮರ ತುಂಡು ಅದೆಲ್ಲ ಜಾಸ್ತಿ ಯೂಸ್ ಮಾಡ್ತೇವೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಏರಿಯಾ ವೇರ್ ವಿ ಲೀವ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವೆಲ್ಲ ಸೌದಿ ಅಂದರೆ ಕಟ್ಟಿಗೆಯನ್ನು ನಾವು ಬಳಸ್ತೇವೆ ಅನ್ನೋ ವಿಚಾರವನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬೈ ಬೈ. ಟೇಕ್ ಕೇರ್.